ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ಸುಮಾರು 5-5:30 ಗಂಟೆ ಸುರಿದಂತಹ ಧಾರಾಕಾರ ಮಳೆಗೆ ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಹಲಗನಹಳ್ಳಿ, ಅಡಗೂರು, ಗಂಗನಕುಪ್ಪೆ, ಕಣಗಾಲು, ರಾಜನಬೆಳಗುಲಿ, ಸುರಗಳ್ಳಿ, ಚಿಕ್ಕನೇರಳೆ, ಅಂಬಳಾರೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸುರಿದಂತಹ ಬಿರುಗಾಳಿ ಸಹಿತ ಜೋರು ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ಧರೆಯ ಮೇಲೆ ಉರುಳಿ ಬಿದ್ದಿವೆ. ಇದಲ್ಲದೆ ಸಮೀಪದ ಹಲಗನಹಳ್ಳಿ ಗ್ರಾಮದ ನಿವಾಸಿಯಾದಂತಹ ಮೊಹಮ್ಮದ್ ಜಮಾಲ್ ಎಂಬುವವರ ಮನೆಯ ಮೇಲೆ ಬೃಹತ್ ಗಾತ್ರದ ತೆಂಗಿನ ಮರವೊಂದು ಬಿದ್ದಿದ್ದು, ಇದರ ಪರಿಣಾಮ ಅವರ ತಲೆಗೆ ಪೆಟ್ಟಾಗಿದೆ. ಕೂಡಲೇ ಸ್ಥಳೀಯರು ಮೊಹಮ್ಮದ್ ಜಮಾಲ್ ಅವರನ್ನು ಕರೆದೊಯ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಮನೆಯಲ್ಲಿ ಇದ್ದಂತಹ ಇತರೆ ಸದಸ್ಯರು ಯಾವುದೇ ಪ್ರಾಣಹಾನಿ ಉಂಟಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಮೀಪದ ಅಡಗೂರು ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ 3 ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಅದಲ್ಲದೆ ಗಂಗನಕುಪ್ಪೆ ಗ್ರಾಮದಲ್ಲೂ ಕೂಡ ಹಲವು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಸಾಕಷ್ಟು ಮನೆಗಳಿಗೆ ಗಾಳಿಯಿಂದ ಹಾನಿ ಉಂಟಾಗಿದೆ. ಕಣಗಾಲು ಗ್ರಾಮದಲ್ಲಿ ದೇವಸ್ಥಾನವು ಮಳೆಯಿಂದ ಶಿಥಿಲಗೊಂಡು ಸೋರುವುದಕ್ಕೆ ಆರಂಭಗೊಂಡಿದೆ. ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಮಳೆ ಸುರಿದಿದೆ ನಮ್ಮ ಈ ಬೆಟ್ಟದಪುರ ಭಾಗದ ಕೆಲವೊಂದು ಗ್ರಾಮಗಳಲ್ಲಿ. ಆದರೆ ಈ ಬಿರುಗಾಳಿ ಹೊಡೆತಕ್ಕೆ ಮಾತ್ರ ಸಾಕಷ್ಟು ಸಂಕಷ್ಟಗಳು ಹಾಗೂ ನಷ್ಟಗಳು ಎದುರಾಗಿವೆ.